ಹಾನಗಲ್ ತಾಲೂಕಿನ ನೆಚ್ಚಿನ ಶಾಸಕರು, ನಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಸಾಹೇಬ್ರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ನಾವೆಲ್ಲ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದು ಇದೆ. ಇದರ ಉದ್ದೇಶ ಹಿಂದಿನ ಬಾರಿ 50ನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಒಂದು ವರ್ಷದಾದ್ಯಂತ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ನಾವು ಯಶಸ್ವಿಯಾಗಿ ಮಾಡಿದ್ದಿದೆ. ಈ ಸಾರಿನೂ ಕೂಡ 51ನೇ ಹುಟ್ಟುಹಬ್ಬದ ಆಚರಣೆಯನ್ನ ಅಕ್ಕಿಯಾಲೂರು ಬ್ಲಾಕ್ ಅಕ್ಕಿಯಾಲೂರು ಹಾನಗಲ್ ಬ್ಲಾಕು ತಾಲೂಕು ಆಸ್ಪತ್ರೆ ಹಾನಗಲ್ನಲ್ಲಿ ಸುಮಾರು 200 ರಕ್ತದಾನಿಗಳ ಒಂದು ಗುಂಪಿನಿಂದ ರಕ್ತದಾನ ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಮಾನ್ಯ ಶಾಸಕರ 51ನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕನ್ನೋ ಉದ್ದೇಶ ಇವತ್ತು ನಮ್ದಿದೆ. ಅದರ ಜೊತೆಗೆ ಇದು 6ನೇ ತಾರೀಕಿನ ಕಾರ್ಯಕ್ರಮ ಆದರೆ 7ನೇ ತಾರೀಕಿನ ದಿವಸ ಅಕ್ಕಿಯಾಲೂರು ಬ್ಲಾಕು ಮತ್ತು ಹಾನಗಲ್ ಬ್ಲಾಕು ಸಮಗ್ರ ತಾಲೂಕಿನ ಇಡೀ ವ್ಯಾಪ್ತಿಯಿಂದ ಅನೇಕ ನುರಿತ ವೈದ್ಯ ತಜ್ಞರಿಂದ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ನಾವು ಬೃಹತ್ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಹಾನಗಲ್ ತಾಲೂಕು ಆಸ್ಪತ್ರೆಯಲ್ಲಿ ನೆರವೇರಿಸಬೇಕು ಅನ್ನೋ ಉದ್ದೇಶವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಈ ತಪಾಸಣಾ ಶಿಬಿರದಲ್ಲಿ ಮಂಡಿ ನೋವು, ಹೃದ್ರೋಗ, ಕೀಲು ನೋವು, ಚಿಕ್ಕ ಮಕ್ಕಳ ತಜ್ಞರು, ಆಮೇಲೆ ಇನ್ನಿತರೆ ಅನೇಕ ಕಾಯಿಲೆಗಳಿಗೆ ಇಲ್ಲಿ ಉಚಿತ ತಪಾಸಣೆಯನ್ನು ಕೂಡ ನೀಡಲಾಗುತ್ತದೆ. ಕಳೆದ ಬಾರಿ ನಾವು ಮಾನ್ಯ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 5,000 ಸಸಿಗಳನ್ನು ಸರ್ಕಾರಿ ಕಾಲೇಜು ಆವರಣಗಳಿರಲಿ, ಸರ್ಕಾರಿ ಕಚೇರಿ ಆವರಣ ಇರಲಿ, ಅನೇಕ ಸರ್ಕಾರಿ ಸಂಸ್ಥೆಗಳ ಆವರಣಗಳಲ್ಲಿ 5,000 ಸಸಿಗಳನ್ನು ನೆಡೋದ್ರ ಮುಖೇನ ಹಸಿರೀಕರಣವನ್ನು ಅಭಿವೃದ್ಧಿಗೊಳಿಸತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡಿದ್ವಿ. ಅನೇಕ ಜನರಿಗೆ ಕಲಿಕಾ ಪರಿವರ್ತನೆ ಕೇಂದ್ರದಲ್ಲಿ ಅನೇಕ ಈ ತಾಲೂಕಿನ ವಿದ್ಯಾರ್ಥಿಗಳಿಗೆ ನೀಟ್ ಇರ್ಬೋದು, CET ಇರ್ಬೋದು, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಮುಂದಿನ SSLC ಪರೀಕ್ಷೆಗೆ ಅವ್ರನ್ನ ತಯಾರಿಗೊಳಿಸೋದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನುರಿತ ಒಂದು ಶಿಕ್ಷಕರ ತಂಡದಿಂದ ನಾವು ತರಬೇತಿಯನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಿದೆ. ಹಾಗೆಯೇ ಇಲ್ಲಿ ಈ ತಾಲೂಕಿನ ಬಡ ಹಾಗೂ ಅಸಹಾಯಕ ನಿರ್ಗತಿಕ ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದು ಅವರಿಗೆ ಪ್ರವೇಶ ಶುಲ್ಕ ಭರಿಸೋದು ಆಗಲಿಲ್ಲ ಅಂದಾಗ ಆ ಶುಲ್ಕವನ್ನು ನಮ್ಮಲ್ಲಿ ಕೊಟ್ಟಾಗ ಮಾನ್ಯ ಶಾಸಕರ ಕಚೇರಿಯಿಂದ ಸಾಧ್ಯವಾದಷ್ಟು ಅನೇಕ ವಿದ್ಯಾರ್ಥಿಗಳ ಶುಲ್ಕವನ್ನು ಕೂಡ ಸ್ವತಃ ಶಾಸಕರ ಇದರಿಂದ ಭರಿಸಿದ್ದು ಕೂಡ ಕಳೆದ ಬಾರಿ ಇದೆ. ಹಾಗೆಯೇ 50-50 ಯೋಜನೆ ಅಂತೇಳಿ 50-50ರ ಅನುಪಾತ ಯೋಜನೆಯನ್ನು ನಮ್ಮ ಶ್ರೀನಿವಾಸ್ ಮಾನೆ ಸಾಹೇಬರು ಅರ್ಥಪೂರ್ಣವಾಗಿ ವಿಧಾನಸಭೆಯಲ್ಲಿನ ಘೋಷಣೆ ಮಾಡಿದ್ರು. ಏನು ಶಾಸಕರ ಒಂದು ಅವರ ವೇತನ ಇದೆ, ಆ ವೇತನದಲ್ಲಿ ನನಗೆ ಬಂದಂಥ ವೇತನವನ್ನು 50% ಸಾರ್ವಜನಿಕರು ಮತ್ತು ಸಂಸ್ಥೆಗಳು ಮುಂದೆ ಬಂದು ಕೊಟ್ಟರೆ ಅದಕ್ಕೆ ತಕ್ಕದಾದ 50% ಪ್ರಮಾಣವನ್ನು ನಾನು ಹಾಕಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸುಧಾರಿಸಲಿಕ್ಕೆ ನಿರಂತರವ ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಒಂದು ಘೋಷಣೆ ಮಾಡಿದ್ರು. ಅದನ್ನು ಕೂಡ ನೆರವೇರಿಸಿದ್ದೀನಿ. ಇದರ ಸದುಪಯೋಗವನ್ನು ತಾನು ಜನಸಾಮಾನ್ಯರು ಪಡಿಬೇಕಂತೇಳಿ ನಮ್ಮ ಕಳಕಳಿಯ ಮನವಿ.